ಮೈಸೂರಿನ ಬಲ್ಲಾಳ ಸರ್ಕಲ್ ಹತ್ರ ಇರುವಂತಹ ಸನ್ಸಸ್ ವೆಲ್ನೆಸ್ ಕ್ಲಿನಿಕ್ ಅಲ್ಲಿ ನಾವಿರುವಂಥದ್ದು. ಸ್ಕಿನ್ ನ ಚೆನ್ನಾಗಿ ಇಟ್ಕೊಳ್ಬೇಕು, ಚರ್ಮವನ್ನ ಚೆನ್ನಾಗಿ ಇಟ್ಕೊಳ್ಬೇಕು ಅಂತ ಬರೋರಿಗೆ ಏನ್ ಹೇಳ್ತೀರಿ? ಎಲ್ಲರೂ ಕೂಡ ಫಾಸ್ಟ್ ಅಲ್ಲಿ ಇರ್ತಾರೆ. ನಾನು ಬರ್ತಿದ್ದಂಗೆ ಇಮಿಡಿಯೇಟ್ ಆಗಿ ಇವತ್ತು ಆಗ್ಬೇಕು, ಇಲ್ಲ ಒಂದು ವಾರದಲ್ಲಿ ಆಗ್ಬೇಕು, ಅವರೇ ಗಡುವು ಕೊಟ್ಬಿಡ್ತಾರೆ. ಬಟ್ ಸ್ಕಿನ್ ಹಂಗ ಕೇಳುತ್ತಾ ಅಂತ ಖಂಡಿತ ಇಲ್ಲ ಸರ್. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ಒಂದು ವಾರ ನನ್ಗೆ ತುಂಬಾ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸ್ತಾ ಇದೆ. ಯಾಕೆ ಅಂತಂದ್ರೆ ಇವಾಗ ಕೆಲವೊಬ್ರು ಇರ್ತಾರೆ, ಬರ್ತಾರೆ, ಒಂದ್ ಸೆಷನ್ ತಗೊಳ್ಳೋದು ಹೋಗೋದು, ನೆಕ್ಸ್ಟ್ ಸೆಷನ್ ಬರುವಾಗ ಮೇಡಮ್ ಏನು ಡಿಫ್ರೆನ್ಸ್ ಆಗೇ ಇಲ್ಲ ಮೇಡಮ್, ನಮ್ಮ ಮನೇಲೆಲ್ಲ ಹೋಗ್ ಮಾಡಿಸ್ಕೊಂಡ್ ಬಂದೆ ಏನು ಆಗೇ ಇಲ್ಲ, ಬೇಡ ಬಿಟ್ಬಿಡು ಅಂತ ಹೇಳ್ತಾ ಇದಾರೆ, ನಮ್ಮ ಮನೆಯವ್ರು ಬೈತಾ ಇದಾರೆ, ನನ್ನ ಫ್ರೆಂಡ್ಸ್ ಎಲ್ಲ ಕಮೆಂಟ್ ಮಾಡ್ತಾ ಇದ್ದಾರೆ, ಈ ತರ ಎಲ್ಲ ಹೇಳ್ತಾರೆ. ಸೊ ಬೇಸಿಕಲಿ ನಮ್ಗೆ ಯಾವುದೇ ತರದ ಸ್ಕಿನ್ ಪ್ರಾಬ್ಲಮ್ಸ್ ಅಂದ್ರೆ ಚರ್ಮದಲ್ಲಿ ಬರೋ ಅಂತ ಪಿಂಪಲ್ಸ್, ಮೊಡವೆಗಳಿರ್ಬೋದು, ಮೊಡವೆ ಕಲೆಗಳಿರ್ಬೋದು, ಅಥವಾ ಕಲೆಗಳಿಗಿಂತ ಮುಂಚೆ ಬರುವಂತ ಇದು ಪಿಟ್ಸ್ ಏನಿರುತ್ತೆ, ಸೊ ಆ ಪಿಟ್ಸ್ ಇರ್ಬೋದು, ಓಪನ್ ಪೋರ್ಸ್ ಇರ್ಬೋದು, ದೆನ್ ಪಿಗ್ಮೆಂಟೇಷನ್ ಅಂಡ್ ಟ್ಯಾನ್. ಸೊ ಪಿಗ್ಮೆಂಟೇಷನ್, ಈ ಬಂಗಲ್ಲಿ ಕೂಡ ನಮಗೆ ತರಾವರಿ ಬಂಗಳಿರುತ್ತೆ, ಅಂದರೆ ಬಟರ್ಫ್ಲೈ ಪಿಗ್ಮೆಂಟೇಷನ್ ಇರ್ಬೋದು, ಮೆಲಾಸ್ಮಾ ಸ್ಟೇಜಲ್ಲಿರುವಂಥ ಪಿಗ್ಮೆಂಟೇಷನ್. ಸೊ ಈ ಥರ ವೆರೈಟಿ ಆಫ್ ಸ್ಕಿನ್ ಪ್ರಾಬ್ಲಮ್ಸ್ ಇರುತ್ತೆ. ಆ್ಯಂಡ್ ಪ್ರಿಮೆಚ್ಯೂರ್ ಏಜಿಂಗ್ ಅಂದರೆ ವಯಸ್ಸಿಗಿಂತ ಹೆಚ್ಚಾಗಿ ಸ್ಕಿನ್ ನಮಗೆ ಮೆಚ್ಯೂರ್ ಆಗಿಬಿಟ್ಟಿರುತ್ತೆ. ಸೊ ಆ ಥರದ ಪ್ರಾಬ್ಲಮ್ಸ್ ಇರ್ಬೋದು. ಸೊ ಇದು ಯಾವುದೇ ಪ್ರಾಬ್ಲಮ್ ನಮಗೆ ಒಂದು ದಿನ ಅಥವಾ ಒಂದು ತಿಂಗಳಲ್ಲಿ ಬಂದಿರಲ್ಲ, ಅದು ಕೂಡ ಬ್ಯಾಕ್ ಗ್ರೌಂಡ್ ಅಲ್ಲಿ ಆಕ್ಚುಲಿ ಡ್ಯಾಮೇಜ್ ಆಗ್ತಾನೆ ಇರುತ್ತೆ. ಒಂದ್ ಫೈನ್ ಡೇ ನಮ್ಗೆ ಅದ್ ಕಾಣಿಸುವಾಗ ಏನ್ ಅನ್ಸುತ್ತೆ, ಓ ಈಗ ನನ್ನ ಸ್ಕಿನ್ ಅಲ್ಲಿ ಪ್ರಾಬ್ಲಮ್ ಶುರುವಾಗುತ್ತೆ. ಆಕ್ಚುಲಿ ಶುರುವಾಗಿ ತುಂಬಾ ದಿನ ಹೌದು. ದೆನ್ ಯಾವಾಗ ಎಕ್ಸ್ಪೋಸ್ ಆಗುತ್ತೆ, ದೆನ್ ಓಕೆ ಅವರು ಒಂದ್ ಕಡೆ ನಮ್ಮಂತ ಕ್ಲಿನಿಕ್ಗೆ ಬರ್ತಾರೆ, ಟ್ರೀಟ್ಮೆಂಟ್ ತಗೊಳ್ತಾರೆ. ದೆನ್ ಅವ್ರಿಗೆ ಹೇಗೆ ಅಂದ್ರೆ ಒಂದ್ ತಿಂಗಳಲ್ಲೆಲ್ಲ ಕ್ಲಿಯರ್ ಆಗ್ಬಿಡ್ಬೇಕು, ಖಂಡಿತ ಇಲ್ಲ. ಸೊ ಅವರು ವರ್ಷಗಟ್ಲೆ ಈ ಪ್ರಾಬ್ಲಮ್ಸ್ ನ ಅನುಭವಿಸಿರ್ತಾರೆ ಅಥವಾ ಅದ್ರ ಜೊತೆ ಫೈಟ್ ಮಾಡ್ತಾ ಇರ್ತಾರೆ. ಸೊ ನಮ್ಗೆ ಅಟ್ಲೀಸ್ಟ್ ಫ್ಯೂ ಮಂತ್ಸ್ ಆದ್ರೂ ಟೈಮ್ ಕೊಡ್ಬೇಕು, ಕೆಲವು ತಿಂಗಳ ಕಾಲ ಅವರು ರೆಗ್ಯುಲರ್ ಆಗಿ ಟ್ರೀಟ್ಮೆಂಟ್ ತಗೊಂಡಾಗ ಖಂಡಿತವಾಗ್ಲೂ ಅವ್ರದ ಯಾವುದೇ ಇಶ್ಯೂ ಇರುತ್ತೆ, ಅದು ಪಿಗ್ಮೆಂಟೇಷನ್ ಇರ್ಬೋದು ಅಥವಾ ಪಿಂಪಲ್ ಇರ್ಬೋದು ಆರ್ ಟ್ಯಾನ್, ಸೊ ಏಜಿಂಗ್ ಸೈನ್ಸ್ ಇರ್ಬೋದು. ಸೊ ಈ ತರದ ಯಾವುದೇ ತರದ ಪ್ರಾಬ್ಲಮ್ಗೆ ಖಂಡಿತವಾಗ್ಲೂ ಸೊಲ್ಯೂಷನ್ ಸಿಗುತ್ತೆ. ಸಪೋಸ್ ಇವಾಗ ನಾವು ಒಂದು ಕ್ಲಿನಿಕ್ಗೆ ಅಂತ ಬಂದಾಗ ನಾವು ಏನ್ ಮಾಡ್ತೀವಿ, ವಿಡಿಯೋ ಡರ್ಮಾಸ್ಕೋಪ್ ಅನಲೈಸ್ ಮಾಡ್ತೀವಿ. ಅಂಡ್ ಅದಾದ್ಮೇಲೆ ಸಡನ್ ಆಗಿ ಓಕೆ ಇವರಿಗೆ ಇಷ್ಟು ಪ್ರಾಬ್ಲಮ್ ಇದೆ ಅಂತ ಫುಲ್ ಕಾನ್ಸಂಟ್ರೇಟೆಡ್ ಟ್ರೀಟ್ಮೆಂಟ್ಸ್ನ ನಾವು ಕೊಡೋಕ್ಕಾಗಲ್ಲ. ಫಸ್ಟ್ ವಿ ಹ್ಯಾವ್ ಟು ಪ್ಯಾಂಪರ್ ದ ಸ್ಕಿನ್. ಓಕೆ, ಅದಕ್ಕೆ ಒಂದು ಪ್ಯಾಂಪರ್ ಮಾಡಬೇಕು. ಅದಕ್ಕೊಂದು ಇವಾಗ ಒಂದು ಸಣ್ಣ ಮಗು ಕಂಡ್ರೆ ಸಡನ್ ಆಗಿ ನಮ್ಮ ಹತ್ರ ಬಂದ್ಬಿಡುತ್ತಾ? ಇಲ್ಲ, ಅದಕ್ಕೊಂಚೂರು ಮುದ್ದು ಮಾಡಿ ಪಾಪ ಮಾಡಿ ಆಮೇಲೆ ಅದಕ್ಕೆ ನಾವು ಅಟ್ರಾಕ್ಟ್ ಆಗ್ತೀವಿ, ಕರಿಬೇಕು. ಅದೇ ತರ ಸ್ಕಿನ್ ಕೂಡ ಒಂದು ಮಗು ಇದ್ದಾಗೆ. ಸೊ ಫಸ್ಟ್ ಅದಕ್ಕೆ ನಾವು ಪ್ಯಾಂಪರ್ ಮಾಡಬೇಕು. ಅದಾದ್ಮೇಲೆ ಅದ್ರ ತೊಂದರೆ ಅಂದ್ರೆ ಅದಕ್ಕೆ ಏನ್ ಪ್ರಾಬ್ಲಮ್ ಇರುತ್ತೆ ಅದ್ರ ಆಳನ ನಾವು ತಿಳ್ಕೊಂಡು ಗ್ರಾಜುಯಲಿ ಸ್ಟೆಪ್ ಬೈ ಸ್ಟೆಪ್ ನಾವು ಅದನ್ನ ಟ್ರೀಟ್ ಮಾಡ್ತಾ ಹೋಗ್ಬೇಕು. ಹೌದು, ಅವಾಗ ಏನಾಗುತ್ತೆ, ಅದಕ್ಕೆ ಇರಿಟೇಟ್ ಆಗಲ್ಲ. ಯಾಕೆ ಇಲ್ಲಿ ಬರೋಂತ ಸುಮಾರು ಜನ ಬೇರೆ ಬೇರೆ ತರದ ಕ್ರೀಮ್ಗಳು, ಲೋಷನ್ಗಳು, ಸಿರಮ್ ಮಾಡ್ಕೊಂಡು ಬಂದಿರ್ತಾರೆ. ಅದನ್ನೆಲ್ಲ ಒನ್ ಬೈ ಒನ್ ರಿವ್ಯೂ ಮಾಡ್ತಾ ಹೋಗೋಷ್ಟೇ ಟೈಮ್ ತಗೊಳುತ್ತೆ. ವೇಟ್ ಮಾಡಿ. ಹೌದು, ಯಾಕೆ ನಾವು ಫಸ್ಟ್ ಸ್ಕಿನ್ ನ ಸೆಟಲ್ ಮಾಡಿ ಅದ ನಂತರ ನಾವು ಆ ತೊಂದರೆಗಳು ಏನಿರುತ್ತೆ ಪ್ರಾಬ್ಲಮ್ಸ್ ಅದಕ್ಕೆ ನಾವು ಟ್ರೀಟ್ ಮಾಡ್ತಾ ಹೋಗ್ಬೋದು. ಖಂಡಿತವಾಗ್ಲೂ ರಿಸಲ್ಟ್ಸ್ ಬರುತ್ತೆ. ಶಾಕ್ ಮಾಡಿ ಅದು ಪ್ರಾಡಕ್ಟ್ಸ್ ಅಥವಾ ಟ್ರೀಟ್ಮೆಂಟ್ ಇರ್ಬೇಕೆ ಹೊರತು ಡಾಕ್ಟರ್ಗಳನ್ನೇ ಶಾಕ್ ಮಾಡಬಾರ್ದು. ಸೊ ಟ್ರೀಟ್ಮೆಂಟ್ ನ ಅವ್ರು ಶಾಕ್ ಮಾಡ್ಬೇಕೆ ಹೊರತು ಕ್ಲಿನಿಕ್ಸ್ ನೇ ಚೇಂಜ್ ಮಾಡ್ತಾ ಇರಬಾರ್ದು. ಸೊ ದಟ್ ಈಸ್ ದ ಮೇನ್ ಕಾನ್ಸೆಪ್ಟ್. ಅಂದ್ರೆ ಅದೇ ಈಗ ಒಬ್ರು ವ್ಯಕ್ತಿ ಬಂತು ಅಂದ್ರೆ ಅವ್ರ ಸ್ಕಿನ್ ನೋಡಿ ನೀವು ಡಿಸೈಡ್ ಮಾಡ್ತೀರಿ ಇಷ್ಟು ದಿನ ಆಗುತ್ತೆ ಅಂತ. ಬಟ್ ಅವರು ಕೆಲ್ಸಕೊಳಕ್ ರೆಡಿ ಇಲ್ಲ. ನಂಗೆ ಇಮಿಡಿಯೇಟ್ ಈಗ ಮದ್ವೆ ಇದೆ, ಅದು ಯಾವ್ದೊಂದು ಕಾರ್ಯಕ್ರಮ ಇದೆ, ನಾನು ಈಗಲೇ ಆಗ್ಬಿಡ್ಬೇಕು, ಒಂದು ವಾರ ತಗೊಳ್ಳಿ ಮೇಡಮ್, 10 ದಿನ ಎಷ್ಟಾರ ತಗೊಳ್ಳಿ ಮೇಡಮ್ ಅಂತಾರೆ. ಬಟ್ ಎಷ್ಟಾರು ಕೂಡ ತಗೊಳಕ್ ಆಗಲ್ಲ. ಅದಕ್ಕೊಂದು ಪ್ರೊಸೀಜರ್ ಇದೆ, ಆ ಮುಖಾಂತರ ಬರ್ಬೇಕು. ಹೌದು, ಆ ಮೂಮೆಂಟಿಗೆ ಏನ್ ಗ್ಲೋ ಬೇಕೋ ಅದಕ್ಕೆ ನಾವೇನೋ ಮಾಡೋಣ. ಬಟ್ ಆದ್ರೆ ಅವರಿಗೆ ಲಾಂಗ್ ಟರ್ಮ್ ರಿಸಲ್ಟ್ಸ್ ಬೇಕು ಅಂತಂದಾಗ ದೇ ಹ್ಯಾವ್ ಟು ಕೋಪ್ ಅಪ್ ವಿತ್ ದ ಟ್ರೀಟ್ಮೆಂಟ್. ಸೊ ದಟ್ ಈಸ್ ದ ಮೇನ್ ಥಿಂಗ್. ಅದ್ರ ಜೊತೆಗೆ ಅವ್ರಿಗೆ ಹೇಗೆ ಅಂತಂದ್ರೆ ಅವಶ್ಯಕತೆ ಎಷ್ಟಿದೆ ಅಂಡ್ ಡ್ಯಾಮೇಜ್ ಎಷ್ಟಾಗಿದೆ, ಸೊ ಅದು ಕೂಡ ನಮ್ಗೆ ಇಂಪಾರ್ಟೆಂಟ್. ಸೊ ಅದನ್ನು ನೋಡ್ಕೊಂಡು ನಾವು ಬ್ಯಾಲೆನ್ಸ್ ಮಾಡಿ ಟ್ರೀಟ್ಮೆಂಟ್ ಸಜೆಸ್ಟ್ ಮಾಡಿ. ಅದಕ್ಕೆ ವೀಕ್ಷಕರು ಕೂಡ ನಾನು ಹೇಳೋದಿಷ್ಟು ಅಂತಂದ್ರೆ, ಬಂದ ತಕ್ಷಣ ನನಗೆ ಇವತ್ತೇ ಆಗಬೇಕು, ನಾಳೆನೇ ಆಗಬೇಕು, ಒಂದು ವಾರದಲ್ಲಿ ರೆಡಿ ಆಗಬೇಕು ಅನ್ನೋದಕ್ಕಿಂತ ತುಂಬಾ ವರ್ಷಗಳಿಂದ ಆ ಸ್ಕಿನ್ ಡ್ಯಾಮೇಜ್ ಅನ್ನ ಮಾಡ್ಕೊಂಡು ಬಂದಿರ್ತೀರ, ಅದು ಒಂದೇ ದಿನದಲ್ಲಿ ಆಗುವಂಥದ್ದಲ್ಲ ಆಕ್ಚುಲಿ.
ಸೊ ಆ ಮೊದಲ ಹಂತ, 2ನೇ ಹಂತ, 3ನೇ ಹಂತ, 4ನೇ ಹಂತದವರೆಗೂ ಕೂಡ ಸ್ಕಿನ್ನ ರೆಡಿ ಮಾಡ್ತಾ ಬರ್ತಾರೆ. ಆನಂತರ ಅದು ಗ್ಲೋನೆಸ್ ಬರೋದು, ಹಾಗೆ ನ್ಯಾಚುರಲ್ ಆಗಿ ಅದು ಶೈನಿಂಗ್ ಬರೋದು ಸಾಧ್ಯ ಆಗ್ಬೋದು. ಇಷ್ಟು ದಿನ ಏನೇ ಕ್ರೀಮ್ಗಳನ್ನ ಯೂಸ್ ಮಾಡ್ತಾ ಇದ್ರೆ ಅದು ಒಂದಾಗಿ ಬಿಡ್ತಾ ಬರ್ತೀರಿ. ಕೊನೆಗೆ ಆ ಸ್ಕಿನ್ನ ಮೇಂಟೈನ್ ಮಾಡೋದಕ್ಕೆ ಗ್ಲೋನೆಸ್ ಬಂದ್ಮೇಲೆ ಒಂದು ಕ್ರೀಮನ್ನ ಕೊಡ್ತಾರೆ, ಸೊ ಅದ್ರ ಹಚ್ಕೊಂಡು ಮೇಂಟೈನ್ ಅಷ್ಟೇ ಸರ್, ತುಂಬಾ ಬೇಸಿಕ್ ಸರ್. ಕಾನ್ಫಿಡೆನ್ಸ್ ಕೂಡ ಹಾಗೆ ಬರುತ್ತೆ. ಅದೆಷ್ಟು ಉದಾಹರಣೆಗಳನ್ನ ನೋಡಿ ನಿಮ್ಮ ಕ್ಲಿನಿಕ್ ನಾವು ತುಂಬಾ ಅವ್ರಿಗೆ ಸಜೆಸ್ಟ್ ಮಾಡೋದು ಏನಂದ್ರೆ, ಒಂದು ದಿನಕ್ಕೆ 3 ಹೊತ್ತಿನ ಊಟ ಅಂತ ನಾವ್ ಏನ್ ಕೊಡ್ತೀವಿ ಅದೇ ತರ ಸ್ಕಿನ್ನಿಗೆ ಒಂಚೂರು ಫುಡ್ ಬೇಕು. ಇಂಟರ್ನಲ್ಲಿ ಅದನ್ನ ನಾವು ಅವರಿಗೆ ಪ್ರಾಪರ್ ಗೈಡ್ಲೈನ್ಸ್, ಫುಡ್ ಪ್ಯಾಟರ್ನ್ ನಲ್ಲಿ ನಾವು ಹೇಳ್ಕೊಡ್ತೀವಿ. ಸೊ ಅದನ್ನ ಬಿಟ್ಟು ಇನ್ನ ಹೊರಗಡೆಯಿಂದ ಒಂದೊಳ್ಳೆ ಫೇಸ್ ವಾಶ್ ಇರ್ಬೋದು, ಅಂಡ್ ವೆರಿ ಗುಡ್ ಸನ್ಸ್ಕ್ರೀನ್ ತುಂಬಾ ಇಂಪಾರ್ಟೆಂಟ್. ಅಂಡ್ ನಿಮ್ಮ ಹತ್ರ ಸಿಗುವಂತ ಸನ್ಸ್ಕ್ರೀನ್ಗಳು, ಕೆಲವೊಂದು ಕ್ರೀಮ್ಗಳು ಹೊರಗಡೆ ಎಲ್ಲೂ ಸಿಗಲ್ಲ. ಖಂಡಿತ ಇಲ್ಲ. ಹೆಂಗಿರುತ್ತೆ ಅಂದ್ರೆ ಅವ್ರು ಬಂದ್ರೆ ಸಾಕಿನ 1 ತಿಂಗಳಲ್ಲೇ ಚೇಂಜ್ ಆಗ್ತಾ. ಹೌದು, ಖಂಡಿತ. ಅಂದ್ರೆ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ, ನಾವ್ ಯಾವ ತರದ ಟ್ರೀಟ್ಮೆಂಟ್ಸ್ ಕೊಡ್ತಾ ಇರ್ತೀವಿ ಅದಕ್ಕೆ ಅಕಾರ್ಡಿಂಗ್ ಆಗಿ ಸಿರಮ್ಸ್ ಮತ್ತೆ ಕ್ರೀಮ್ಸ್ ನ ಪ್ರೊವೈಡ್ ಮಾಡ್ತೀವಿ. ಅಂದ್ರೆ ಅವರಿಗೆ ಓಕೆ ಇವಾಗ ಸೆನ್ಸಿಟಿವ್ ಇದ್ದಾಗ ಯಾವ ಸಿರಮ್ ಹಾಕಿದ್ರೆ ಅವ್ರ ಸ್ಕಿನ್ನಿಗೆ ರಿಸಲ್ಟ್ ಬರುತ್ತೆ, ಅಂಡ್ ಪಿಗ್ಮೆಂಟೇಷನ್ ಇದ್ದಾಗ ಅವ್ರು ಯಾವ ತರದ ಸೇಫ್ ಸಿರಮ್ಸ್ ನ ಯೂಸ್ ಮಾಡ್ಬೋದು ಇನ್ನು ಫರ್ದರ್ ಡ್ಯಾಮೇಜ್ ಆಗದೆ ಇರೋ ತರ. ಅಂಡ್ ನೈಟ್ ಟೈಮ್ ಅಲ್ಲಿ ಒಂದು ಪ್ಯಾಂಪರಿಂಗ್ ಗೆ ಒಂದು ಕ್ರೀಮ್ ಸಪ್ಪಲ್ ಆಗ್ಬೇಕು, ಸ್ಕಿನ್ ಸಾಫ್ಟ್ ಆಗ್ಬೇಕು. ಸ್ಕಿನ್ ಮೇಲೆ ಡಿಪೆಂಡ್ ಆಗುತ್ತೆ, ಯಾರು ಕೊಡ್ಬೇಕು ಎಲ್ಲರೂ ಕೊಡೋಕ್ಕಾಗಲ್ಲ. ಇಲ್ಲ, ಪ್ರತಿಯೊಬ್ಬರಿಗೂ ಒಂದೇ ತರದ ಕ್ರೀಮ್ ಅಂತ ಇರಲ್ಲ, ಚೇಂಜ್ ಆಗುತ್ತೆ. ಈಗ ನೀವು ಇಷ್ಟು ಹೇಳಿದ್ದು ಬರೀ ಗಂಡಸರಿಗ ಅಥವಾ ಹೆಂಗಸರಿಗ, ಅಂದ್ರೆ ಹುಡುಗರಿಗೆ ಇಷ್ಟೇ ಸರ್? ಹುಡುಗ ಹುಡುಗಿ ಅನ್ನೋದು ಏನೂ ಇಲ್ಲ. ಪ್ರತಿಯೊಬ್ಬರಿಗೂ ಹಾರ್ಮೋನ್ ವೇರಿಯೇಷನ್ಸ್ ಇರುತ್ತೆ. ಪ್ರತಿಯೊಬ್ರು ಬಿಸಿಲಲ್ಲಿ ಎಕ್ಸ್ಪೋಸ್ ಆಗೇ ಆಗುತ್ತೆ. ಸನ್ ಬರ್ನ್, ಬಿಸಿಲಿಗೆ ಹೋದಂಥ ಟೈಮಲ್ಲಿ ಮುಖ ಕಪ್ಪಾಗುವಂಥದ್ದು, ಅಥವಾ ಕೆಲವೊಂದ್ಸಲ ನಾವು ಇವಾಗ ವೀಕೆಂಡ್ಸಲ್ಲಿ ಹೊರಗಡೆ ಹೋಗಿ ಬರೋ ಅಂಥದ್ದು. ಸೊ ಕೋಸ್ಟಲ್ ಏರಿಯಾಗೆಲ್ಲ ಹೋದಾಗ ಆಟೋಮೆಟಿಕಲಿ ಟ್ಯಾನ್ ಆಗಿಬಿಡ್ತೀವಿ ನಾವು, ನೀರಲ್ಲೆಲ್ಲ ಆಟ ಮಾಡಿ ಎಲ್ಲ. ಸೊ ಅಂಥ ಟೈಮಲ್ಲಿ, ಅಥವಾ ಪಿಗ್ಮೆಂಟೇಷನ್ ಆಗಿರೋವಂಥದ್ದು, ಆಕ್ನೆ ಸ್ಕಾರ್ಸ್, ಹುಡುಗ ಇರಲಿ ಅಥವಾ ಹುಡುಗಿ ಇರಲಿ, ಎಲ್ಲರಿಗೂ ಟ್ರೀಟ್ಮೆಂಟ್ ಅವಶ್ಯಕತೆ ಇರುತ್ತೆ. ತುಂಬಾ ಡಿಲೇ ಮಾಡಬೇಡಿ. ಡಿಲೇ ಮಾಡಿದಷ್ಟು ಇನ್ನು ಡ್ಯಾಮೇಜ್ ಜಾಸ್ತಿ. ಕಾಸ್ಟ್ ಓಕೆ ಸಮ್ಹೌ ಅವ್ರು ಬ್ಯಾಲೆನ್ಸ್ ಮಾಡ್ತಾರೆ ಅಂತಾನೆ ಇಟ್ಕೊಳ್ಳಿ ಸರ್, ಬಟ್ ಡ್ಯಾಮೇಜ್ ಆಗ್ಬಿಟ್ಟಿರುತ್ತಲ್ಲ ಅದನ್ನ ರಿಪೇರಿಂಗ್ ಅಷ್ಟೇ ಟೈಮ್ ತಗೊಳುತ್ತೆ. ಸೊ ಹಂಗಾಗಿ ಎಷ್ಟು ಕಡಿಮೆ ಸಮಯದಲ್ಲಿ ನೀವು ಟ್ರೀಟ್ಮೆಂಟ್ನ ಅವಶ್ಯಕತೆ ಇರುತ್ತೆ ಅದನ್ನ ಮಾಡಿಸ್ಕೊತೀರಾ, ಅದು ಆಲ್ವೇಸ್ ಬೆಟರ್. ಎಸ್, ಈ ವಿಡಿಯೋನ ಇಟ್ಕೊಂಡು ಬಂದು ಸ್ಯಾನ್ ಸೋಸೆ ವೆಲ್ನೆಸ್ ಸೆಂಟರ್ನಲ್ಲಿ ನೀವು ಆ ರಿಸೆಪ್ಷನಲ್ಲಿ ತೋರಿಸಿದ್ರೆ ಸಾಕು, ನಿಮಗೆ ಕಡಿಮೆ ಹಣ ತೆಗೆದುಕೊಂಡು ನಿಮಗೆ ಬೇಕಾದಂಥ ಫೇಸ್ನ ಅವ್ರು ನಿಮಗೆ ಕೊಡ್ತಾರೆ. ಇದು ರೈಟ್ ನ್ಯೂಸ್.